ಹಲೋ ನಮಸ್ಕಾರ. ಇದು ನಮ್ಮ ಮನೇಲಿರುವಂಥ ಎಣ್ಣೆ ಮಷೀನು ಚಿಕ್ಕದಾಗಿದೆ. ಇದು ಒಳ್ಳೆ ಚೆನ್ನಾಗಿದೆ. ಇದ್ರ ಬಗ್ಗೆ ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ. ಬಟ್ ಇದರಲ್ಲಿ ನಾವು ಕಡಲೆ ಶೇಂಗಾ ಹಾಕಿ ತೆಗೆದಾಗ ಅದರದೊಂದು ಹಿಂಡಿ ಬರುತ್ತೆ. ಅದರಲ್ಲಿ ಚಟ್ನಿ ಪುಡಿ ಮಾಡೋದು ಹೆಂಗೆ ಅಂತ ನಿಮಗೆ ಕಲಿಸ್ಕೊಡ್ತೀನಿ. ನೋಡಿ ಇದೆ ಆ ಎಣ್ಣೆ ತೆಗೆದ ನಂತರ ಅದರಲ್ಲಿ ಹಿಂಡಿ ಬರುತ್ತೆ, ಈ ಶೇಂಗಾ ಹಿಂಡಿ. ಇದಕ್ಕೆ ಮೊದಲು ಒಂದು ಕೆಂಪು ಮೆಣಸಿನ್ಕಾಯಿ ತೊಗೊಳ್ಬೇಕು, ಒಣ ಮೆಣಸಿನ್ಕಾಯಿ. ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೊಂಚೂರು ಕರಿಬೇವು ಹಾಕ್ಕೋಬೇಕು. ಅದಾದ ನಂತರ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಆದಮೇಲೆ ಅದನ್ನು ತೆಗೆದಿಟ್ಟು ಸ್ವಲ್ಪ ಜೀರಿಗೆ, ಅದರ ಜೊತೆಗೆ ಒಂದಿಷ್ಟು ಇಂಗು, ಇವನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಜೀರಿಗೆ ಹಾಕಿ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇಂಗು ಹಾಕಿದ್ದೀನಿ, ಅದನ್ನು ತೆಗೆದಿಡಬೇಕು. ಇದೆಲ್ಲ ಆದಮೇಲೆ ಇನ್ನೊಂದಿದೆ, ಏನು ಬೆಳ್ಳುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಬೆಳ್ಳುಳ್ಳಿ ಜೊತೆಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು. ನಾನು ಆಗಲೇ ಹೇಳಿದೆ ನಿಮಗೆ ಇಂಗನ್ನು ಹಾಕ್ಕೋಬೇಕು ಅಂತ ಹೇಳಿ. ಅದು ಜೀರಿಗೆ ಜೊತೆಗೂ ಹಾಕ್ಕೋಬೋದು ಅಥವಾ ಇದ್ರ ಜೊತೆಗೂ ಹಾಕ್ಬೋದು. ಇಂಗನ್ನು ಸ್ವಲ್ಪ ಹಾಕಿ ಬಿಸಿ ಮಾಡ್ಕೊಂಡು ತೆಗೆದಿಟ್ಕೊಂಡು ಬಿಡಬೇಕು. ಇದೆಲ್ಲ ಆದಮೇಲೆ ನಿಮಗೆ ಮೂಲ ಏನು ಅಂತಂದರೆ ಶೇಂಗಾ ಹಿಂಡಿ. ಅದು ತುಂಬ ಸಾಫ್ಟಾಗಿ ಬರುತ್ತೆ. ಅದ್ರ ಜೊತೆಗೆ ನೀವು ಒಂಚೂರು ಶೇಂಗಾ ಎಕ್ಸ್ಟ್ರಾ ಸೇರಿಕೊಂಡ್ರೆ ಇನ್ನೊಂಚೂರು ಚೆನ್ನಾಗಿರುತ್ತೆ. ಇಲ್ಲ ನಂಗೆ ಸಾಫ್ಟಾಗಿ ಪುಡಿ ಬೇಕಂದರೆ ಅದನ್ನು ಕೂಡ ಮಾಡ್ಕೊಳ್ಬೋದು. ಈಗ ಇವನ್ನೆಲ್ಲ ತೊಗೊಂಡು ಮಿಕ್ಸಿ ಬಾಟಲ್ ಜಾರಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಫಸ್ಟು ಮೆಣಸಿನ್ಕಾಯಿ ಕರಿಬೇವೆಲ್ಲ ಹಾಕಿ ಆಮೇಲೆ ಶೇಂಗಾ ಹಿಂಡಿಯನ್ನು ಹಾಕ್ಕೊಂಡು ಮಿಕ್ಸಿಯನ್ನು ಮಾಡ್ಕೊಳ್ಬೇಕು. ಸಖತ್ತಾಗಿರುತ್ತೆ ರೀ. ನೀವು ಟ್ರೈ ಮಾಡಬೇಕು ಒಂದ್ಸಲ ಮನೆಯಲ್ಲಿ. ಅಥವಾ ನಿಮಗೆ ಶೇಂಗಾ ಹಿಂಡಿ ಸಿಗದೇ ಇದ್ದರೆ ಶೇಂಗಾನೇ ಹಾಕ್ಕೊಂಡು ಮಾಡಿ ಇದೆಲ್ಲ ಐಟಮ್ಸ್ಗಳನ್ನು ಡೈರೆಕ್ಟಾಗಿ ಶೇಂಗಾ ಅಲ್ಲೇ. ಇದ್ರ ಜೊತೆಗೆ ಇದಿಷ್ಟು ಹಿಂಡಿ ಹಾಕಿದ ನಂತರ ಇನ್ನುಳಿದಿದ್ದು ಇರುತ್ತೆ ಅಲ್ವಾ, ಬೆಳ್ಳುಳ್ಳಿ, ಜೀರಿಗೆ, ಹುಣಸೆಹಣ್ಣು, ಇಂಗು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು, ಆಮೇಲೆ ಈ ಕಾಯಿ ತುರಿ ಯಾಕೆ ಹಾಕ್ಕೊಳ್ಬೇಕು ಅಂದರೆ ಒಂದು ಫ್ಲೇವರ್ ಬರುತ್ತೆ ಅದರಲ್ಲಿ. ಸೊ ಒಣ ಕಾಯಿ ತುರಿಯನ್ನು ಅದನ್ನು ಹಾಕಿ ಉಪ್ಪು ಹಾಕ್ಕೋಬೇಕು. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ನಿಮಗೆ ಖಾರ ಪುಡಿ ಇನ್ನೊಂದು ಸ್ವಲ್ಪ ಬೇಕು, ನಾವು ಒಣ ಮೆಣಸಿನ್ಕಾಯಿ ಅಷ್ಟೇ ಸಾಕಾಗಲ್ಲ ಅಂದರೆ ಖಾರ ಪುಡಿನೂ ನೀವು ಇಲ್ಲಿ ಹಾಕ್ಕೊಳ್ಬೋದು. ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಟೇಸ್ಟ್ ಸಖತ್ತಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿಟ್ಬಿಟ್ರೆ ಈ ಕಲರ್ ಬರುತ್ತೆ ನೋಡಿರಿ. ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ, ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾಯಿದ್ರೆ ಅಬ್ಬಬ್ಬಬ್ಬಬ್ಬಾ. ಇಲ್ಲ ಮೊಸರನ್ನಕ್ಕೆ ಈ ಚಟ್ನಿ ಪುಡಿ ಹಾಕ್ಕೊಡ್ತಾಯಿದ್ರೆ ಇನ್ನೂ ಸೂಪರು. ಚಪಾತಿ ಜೊತೆಗೆ ಮೊಸರು ಈ ಚಟ್ನಿ ಪುಡಿ ಕಲಿಸ್ಕೊಂಡು ತಿಂತಾಯಿದ್ರಂತೂ ಚಪಾತಿ ಜೊತೆಗೆ ಅದ್ಭುತವಾಗಿರುತ್ತೆ. ಎಲ್ಲಿ ಬೇಕಲ್ಲಿ ನೀವು ಕ್ಯಾರಿ ಮಾಡ್ಬೋದು. ಇನ್ನು ಉಪ್ಪಿಟ್ಟು ಜೊತೆಗೂ ಕೂಡ ಇದು ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ.